ಗೋಪಾಲಯ್ಯ ಅವ್ರ ಪರವಾಗಿ ಬೈರತಿ ಬಸವರಾಜ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಗೋಪಾಲಯ್ಯನವರ ಪರವಾಗಿ ಏನು ನಮಗೇನು ಉತ್ತರ ಕೊಟ್ಟಿಲ್ಲ, ಏನಿಲ್ಲ ಅಧ್ಯಕ್ಷರೇ. ಉತ್ತರ ಏನು ಕೊಟ್ಟಿಲ್ಲ. ಉತ್ತರ ಕೊಟ್ಟಿದೆ. ಉತ್ತರ ಎಲ್ಲ ಕೊಟ್ಟು ಬಿಡಿ, ಯಾಕೆ ಲೇಟ್ ಆಗ್ತದೆ? ಎಲ್ಲಿದೆ? ಇಲ್ಲ ಕೊಟ್ಟಿಲ್ಲ, ಇಲ್ಲ ಇಲ್ಲಿ. ಸರಿ ಅಧ್ಯಕ್ಷರೇ, ಉತ್ತರ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಶಾಸಕರು ನನಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 22 ಜನ ಶಾಸಕರು ಕೊರತೆ ಇದೆ ಅನ್ನೋ ಮಾತನ್ನು ಹೇಳಿದ್ದಾರೆ, ಶಿಕ್ಷಕರು. ಹಾಗಾಗಿ ಇಡೀ ರಾಜ್ಯದಲ್ಲಿ ಎಲ್ಲೋ ಒಂದ್ ಕಡೆ ನೋಡಿದಾಗ ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 22 ಶಿಕ್ಷಕರು ಕೊರತೆ ಇದ್ರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ 224 ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಶಾಸಕರ ಕೊರತೆ ಇದೆ ಅನ್ನೋದು ಬಹಳ ಇದು. ಹಾಗಾಗಿ ಇವತ್ತು ಈ ಶಾಸಕರನ್ನ ನೇಮಕ ಮಾಡಲಿಕ್ಕೆ ಸನ್ಮಾನ್ಯ ಸಚಿವರು ಯಾವ ರೀತಿ ಕ್ರಮವನ್ನ ಜರುಗಿಸಿದ್ದಾರೆ ಅನ್ನೋ ಮಾಹಿತಿಯನ್ನ ಸದನಕ್ಕೆ ತಿಳಿಸ್ಬೇಕಂತೇಳಿ ನಾನು ತಮ್ಮ ಮೂಲಕ ಅವರನ್ನು ಕೇಳಿ ಬಯಸ್ತೀನಿ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಅವರಿಗೆ ಲೇಟಾಗಿ ಸಿಕ್ಕಿರ್ಬೋದು, ಅವ್ರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಸುಮಾರು 59,000 ಶಿಕ್ಷಕರ ಕೊರತೆ ಇರ್ತಕ್ಕಂಥದ್ದು. ಹೋದ ವರ್ಷ, ಯಾಕೆಂದರೆ ಮುಂಚೆ ಎಲ್ಲ ಏನು ಮಾಡೋರು, ಅಕ್ಟೋಬರು ನವಂಬರು ಆ ಟೈಮಲ್ಲೆಲ್ಲ ತಗೊಳ್ಳೋರು ಗೆಸ್ಟ್ ಟೀಚರ್ಸ್ನ ಈ ಸತಿ ಎಲ್ಲ ಇಡೀ ರಾಜ್ಯದಲ್ಲಿ ಸುಮಾರು 45,000 ಗೆಸ್ಟ್ ಟೀಚರ್ಸ್ನ ತೊಗೊಂಡಿದ್ದೀವಿ. ಬಟ್ ದಟ್ ಈಸ್ ನಾಟ್ ಅ ಪರ್ಮನೆಂಟ್ ಸೊಲ್ಯೂಷನ್. ಅದು ತಪ್ಪಾಗ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಶಿಕ್ಷಕರನ್ನ ನೇಮಕಾತಿ ನೀವೇನು ಮಾಡಿದಿರಿ ಅಂತ ಹೇಳಿದ್ರಿ. ನಮ್ಮ ಸರ್ಕಾರ ಬಂದ ಮೇಲೆ ಸುಮಾರು 13,500 ಶಿಕ್ಷಕರಲ್ಲಿ ಸುಮಾರು 12,000 ಚಿಲ್ಲರೆ ಶಿಕ್ಷಕರನ್ನು ನಾವಾಗಲೇ ಈಗ ನೇಮಕ ಮಾಡಿ ಅವ್ರಿಗೆ ಆರ್ಡರ್ ಕೊಟ್ಟು ಅವರಾಗಲೇ ಈಗ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟಲ್ಲಿ ಒಂದು ಕೇಸ್ ಇರೋದ್ರಿಂದ ಇನ್ನೊಂದು 700 ಜನರದ್ದು ಅದು ಪೆಂಡಿಂಗ್ ಆಗಿ ಉಳ್ಕೊಂಡಿದೆ. ಈಗಾಗಲೇ 13,000 ತಗೊಂಡಿದ್ದೀವಿ. ಮತ್ತು ಮೊನ್ನೆ ಕಲಬುರಗಿಯಲ್ಲೂ ಕೂಡ ಕ್ಯಾಬಿನೆಟ್ಟಲ್ಲಿ ಸುಮಾರು 5,300 ಶಿಕ್ಷಕರನ್ನು ಶೇಕಡವಾರು 80% ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ತಗೊಳ್ಳೋದಕ್ಕೆ ಈಗಾಗಲೇ ಪ್ರಕ್ರಿಯೆ ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅನುದಾನಿತ ಶಾಲೆಯಲ್ಲೂ ಕೊರತೆ ಇತ್ತು ಸರ್. 5 ವರ್ಷದಿಂದ ಅವರಿಗೂ ಕೂಡ ಅನುದಾನಿತ ಶಾಲೆಯಲ್ಲಿ ಏನು 9 ವರ್ಷ ಬಾಕಿ ಇದೆ, ಅದ್ರಲ್ಲಿ 5 ವರ್ಷ ತಗೊಳ್ತಕ್ಕಂಥದ್ದು. ಮುಂದೆನೂ ಕೂಡ ಅಧ್ಯಕ್ಷೆ, ಆಮೇಲೆ ಮಾನ್ಯ ಸಚಿವರು ಹೇಳ್ತಾ ಇದ್ದಾರೆ, ಭೈರತಿ ಅವರೇ, ಅಲ್ಲ ಒಂದೇ ನಿಮಿಷ ರಿಪ್ಲೈ ಆಗ್ಲಿ. ರಿಪ್ಲೈ ಫುಲ್ ಮಾಡ್ಲಿ ಮಿನಿಸ್ಟರ್ ಅವರು. ಆಯ್ತು ಅಂತ ಹೇಳಿದ್ರಿ, ಮುಂಚೆ ಹಿಂದಿನ ಸರ್ಕಾರದವರು 3.5 ವರ್ಷಕ್ಕೆ ಬರೀ 4,000 ಚಿಲ್ಡ್ರನ್ ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ರು. ನಾವು ಬಂದ ಮೇಲೆ 13,500 ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಸೊ ಆ ಪ್ರೋಸೆಸ್ನ ಫಾಸ್ಟ್ ಮಾಡಿದ್ದೀವಿ. 20 ಟೀಚರ್ಸ್ ಮಾತ್ರ ಕಮ್ಮಿ ಇದೆ ಗೋಪಾಲಯ್ಯ ಅವ್ರ ಕ್ಷೇತ್ರದಲ್ಲಿ. ಅದಕ್ಕೆ 20 ಟೀಚರ್ಸ್ನ ಅತಿಥಿ ಶಿಕ್ಷಕರನ್ನ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಯಾರ್ಯಾರು ಈ ಪ್ರೈಮರಿ ಶಾಲೆಯಲ್ಲಿದೆ ಅಲ್ಲಿ ಯಾವುದೇ ಥರದ ಗೆಸ್ಟ್ ಟೀಚರ್ಸ್ನ ಕೊಟ್ಟಿಲ್ಲ, ಪರ್ಮನೆಂಟ್ ಟೀಚರ್ಸ್ ಇದ್ದಾರೆ. ಗೆಸ್ಟ್ ಟೀಚರ್ಸ್ ಅಲ್ಲಿ 22 ಜನರಲ್ಲ, 20 ಜನರು ಮಾತ್ರ ಕೊರತೆ ಇದೆ. ಅಧ್ಯಕ್ಷ ಒಂದೇ ನಿಮಿಷ, ಏನು 59,700 ಚಿಲ್ಲರೆ ಶಿಕ್ಷಕರ ಕೊರತೆ ಇದೆ ಅಂತ ನೀವು ಹೇಳಿದ್ದಾರೆ ಇಡೀ ರಾಜ್ಯದಲ್ಲಿ. ಹಾಗೆ ಇದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನ ವಹಿಸಿ ಮಾನ್ಯ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ. ಯಾಕಂದ್ರೆ ಶಿಕ್ಷಣ ಬಹಳ ಮುಖ್ಯ. ಇವತ್ತು ಮಕ್ಕಳಿಗೆ ನಾವೆಲ್ಲ ಒಂದ್ ಕಡೆ ಶಿಕ್ಷಣ ಕೊಡದೆ ಹೋದ್ರೆ ಈ ರಾಜ್ಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಆ ರೀತಿಯಲ್ಲಿ ಇವತ್ತು ಸನ್ಮಾನ್ಯ ಸಚಿವರು ಇದ್ರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಇದನ್ನ ಕೊರತೆ ಏನು 59,772 ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇದನ್ನ ನೇಮಕ ಮಾಡೋದ್ರಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ಬೇಕಂತೇಳಿ ತಾನು ತಮ್ಮ ಮುಖೇನ ಕೇಳಲಿಕ್ಕೆ ಬಯಸ್ತೇನೆ. ಟೀಚರ್ಗೆ ಇವತ್ತು ಸ್ಯಾಲ್ರಿ ಬರೀ ಕೇವಲ 12,000 ರೂಪಾಯಿ ಸ್ಯಾಲ್ರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಹೆಚ್ಚಳ ಮಾಡಿದ್ರೆ ಬಹಳ ಒಳ್ಳೇದನ್ನ ಮಾತನ್ನ ನಾನು ಸಂದರ್ಭದಲ್ಲಿ ವಿಚಾರ ಮಾಡ್ತಾ ಇದ್ದೀನಿ. ಸಭಾಧ್ಯಕ್ಷರೇ, ನಮ್ದು ಬೀದರ್ ಜಿಲ್ಲೆ ಔರಾ ತಾಲೂಕಾ ಬಾರ್ಡರ್ ತಾಲೂಕಾ ಇದೆ. ಕನ್ನಡ ಟೀಚರ್ ಕಡಿಮೆ ಇದೆ. ಆಮೇಲೆ ತಮ್ಮ ಮುಖಾಂತರ ಮಂತ್ರಿಗೆ ವಿನಂತಿ ಮಾಡ್ತಾ ಇದ್ದೀನಿ, ಕನ್ನಡ ಟೀಚರ್ ಕಡಿಮೆ ಇದೆ. ದಯವಿಟ್ಟು ನಾವು ಮಾಡಬೇಕು ವಿನಂತಿ ಇದೆ. ಅಧ್ಯಕ್ಷ ಒಂದೇ ನಿಮಿಷ.
ಇಲ್ಲಿ ಚಂದ್ರಾಡಿ ಪಾಟೀಲ್. ಅಧ್ಯಕ್ಷ ಒಂದೇ ಒಂದು ನಿಮಿಷ ಅಧ್ಯಕ್ಷ. ಮಾನ್ಯ ಸಚಿವರು ಬರೀ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ 20 ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿದ್ದಾರೆ. ಇಡೀ ಬೆಂಗಳೂರಿನ ಎಲ್ಲ ಶಾಲೆಗಳು ಅದೇ. ನನ್ನ ಮತಕ್ಷೇತ್ರದಲ್ಲೂ ಕೂಡ ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಶಿಕ್ಷಕರ ಕೊರತೆ ಇದೆ. ಮಾನ್ಯ ಮಂತ್ರಿಗಳಿಗೂ ಪತ್ರ ಬರೆದಿದ್ದೀನಿ. ಅತಿಥಿ ಶಿಕ್ಷಕರಿಗೆ 12,000 13,000 ಸಂಬಳ ಕೊಟ್ಟರೆ ಯಾರು ಮಾಡಲ್ಲ. ಶಿಕ್ಷಣದ ಬಗ್ಗೆ ಅತಿ ಹೆಚ್ಚು ಜವಾಬ್ದಾರಿ ಕೊಟ್ಟು ಆ ಶಿಕ್ಷಕರನ್ನ ತುಂಬುವಂತ ಕೆಲಸ ಸರ್ಕಾರ ಮಾಡಬೇಕು ಅಂತ ನಾನು ಕೂಡ ಒತ್ತಾಯ ಮಾಡ್ತೀನಿ. ಓಕೆ